ಮಹೇಶ್ ವಾಡಗಿ ಸೇತುವೆ ವಿವಾದ, ಶಾಸಕರ ವಿರುದ್ಧ ಗರಂ. ತೇರದಾಳ ಮತಕ್ಷೇತ್ರದಲ್ಲಿ ಮಹೇಶ್ ವಾಡಗಿ ಸೇತುವೆ ಮಂಜೂರಾತಿ ವಿಚಾರಕ್ಕೆ ರಾಜಕೀಯ ವಾಗ್ವಾದ ತೀವ್ರಗೊಂಡಂತಾಗಿದೆ. ಗೆದ್ದಿರುವ ಶಾಸಕರು ಹಾಗೂ ಪರಾಜಿತ ಅಭ್ಯರ್ಥಿಗಳ ನಡುವಿನ ಆರೋಪ ಪ್ರತ್ಯಾರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ ಆಮ್ ಆದ್ಮಿ ಪಕ್ಷದ ಮುಖಂಡ ಹಾಗೂ ವಕೀಲರಾದ ಅರ್ಜುನ್ ಹಲಗೇಗೌಡರ್, ಸಾರ್ವಜನಿಕರ ತೆರಿಗೆ ಹಣದ ಬಳಕೆ ಕುರಿತು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ 2019ರಲ್ಲಿ 19.80 ಕೋಟಿ ಮೌಲ್ಯದ ಸೇತುವೆ ಯೋಜನೆ 2023ರ ವೇಳೆಗೆ 50 ಕೋಟಿಗೆ ಏರಿಕೆಯಾಗಿದೆ. ಬಳಿಕ 2025ರಲ್ಲಿ ಮತ್ತಷ್ಟು 20 ಕೋಟಿ ಮಂಜೂರಾತಿ ನೀಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಕ್ರಮದಿಂದ ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥವಾಗುತ್ತಿದೆ ಎಂದು ಅವರು ಟೀಕಿಸಿದ್ದು, ನೀವು ಮಾಡುತ್ತಿರುವುದು ನಿಮ್ಮ ಕರ್ತವ್ಯ, ಅದನ್ನು ಸಾಧನೆ ಎಂದು ಹೇಳಿಕೊಳ್ಳುವುದು ಸರಿಯಲ್ಲ ಎಂದು ಅವರು ಹೇಳಿದ್ದಾರೆ. ಪರಸ್ಪರ ಆರೋಪ ಮಾಡುವುದಕ್ಕಿಂತ ಮಹಾಲಿಂಗಪುರ ತಾಲೂಕಾ ಹೋರಾಟಕ್ಕೆ ನ್ಯಾಯ ಒದಗಿಸುವಂತೆ ಶಾಸಕರಿಗೆ ಮನವಿ ಮಾಡಿದ್ದಾರೆ. ಕಳೆದ 4 ವರ್ಷಗಳಿಂದ ಮಹಾಲಿಂಗಪುರ ತಾಲೂಕಾ ಘೋಷಣೆಗೆ ನಡೆಯುತ್ತಿರುವ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಬೇಕೆಂದು ಆಗ್ರಹಿಸಿರುವ ಅವರು, ಅನಾವಶ್ಯಕ ಪ್ರತಿಕ್ರಿಯೆಗಳನ್ನು ಬಿಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಬೇಕೆಂದು ಸಲಹೆಯನ್ನು ನೀಡಿದ್ದಾರೆ. ತೇರದಾಳ ಮತಕ್ಷೇತ್ರದಲ್ಲಿ ಈ ಹೇಳಿಕೆ ರಾಜಕೀಯ ಚರ್ಚೆಗೆ ಎಡೆ ಮಾಡಿಕೊಟ್ಟಂತಾಗಿದೆ. ಬ್ಯೂರೋ ರಿಪೋರ್ಟ್, ಆಸ್ಮಾ ಕಮಲಣ್ಣನವರ್.